ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ. ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಖುಷಿಯಿಂದ ಇರಿ. ನನ್ನ ಹೊಸ ವರ್ಷಕ್ಕೆ ನಾನು ಏನು ತಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕ್ಷಮಿಸಿ, ನನಗೆ ಯಾಕಂದರೆ ಕೋಲ್ಡ್ ಆಗಿಬಿಟ್ಟಿದೆ. ವಾಯ್ಸ್ ಏನಾದರೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೋಡಿ, ನಾನು ಬಂದು ಚೈನ್ ಪರ್ಚೇಸ್ ಮಾಡೋಕ್ಕೆ ಅಂತಲೇ ಬಂದೆ, ಹೊಸ ವರ್ಷಕ್ಕೆ ಅಂತಲೇ. ನಿಮಗೆ ಗೊತ್ತು, ವರ್ಷಕ್ಕೊಂದ್ಸರಿ ನಾನು ದುಡ್ಡನ್ನು ಮನಿ ಸೇವಿಂಗ್ ಮಾಡಿ ಏನಾದರೂ ಒಂದು ಗೋಲ್ಡ್ ಪರ್ಚೇಸ್ ಮಾಡ್ತಾ ಇರ್ತೀನಿ ಅಂತ ನನ್ನ ವ್ಯೂವರ್ಸ್ಗಳಿಗೆ ಆಲ್ಮೋಸ್ಟ್ ಎಲ್ಲನೂ ಗೊತ್ತು. ಅದೇ ಥರನೇ ಈಗ ಬಂದು ನಾನು ಚೈನ್ ಪರ್ಚೇಸ್ ಮಾಡಬೇಕು ಅಂತ ಒಂದು ಮನಸ್ಸು, ಇನ್ನೊಂದು ಮನಸ್ಸು ಬಂದು ಬ್ಯಾಂಗಲ್ ಪರ್ಚೇಸ್ ಮಾಡಬೇಕು ಅಂತ. ನೋಡೋಣ ನಮ್ಮ ಹತ್ರ ಇರೋ ಬಜೆಟ್ಗೆ ಯಾವ ಥರ ಓಕೆ ಆಗುತ್ತೆ ಅಂದ್ಬಿಟ್ಟು ನಾವು ಚೆಕ್ ಮಾಡ್ತಾಯಿದ್ದೀವಿ. ನೋಡಿ, ಚೈನ್ಸ್ ಕಲೆಕ್ಷನ್ಗಳು ತುಂಬಾ ಇದ್ದಾವೆ. ನಾವು ನೋಡ್ತಾ ಇದ್ವಿ ಇದರಲ್ಲಿ ಯಾವ ಚೆನ್ನಾಗಿದೆ ಅಂತ. ಇದೆಲ್ಲ ತುಂಬ ದಪ್ಪ ಚೈನ್ಗಳಾಗಿದ್ವು, ಲೈಟ್ ವೆಯ್ಟ್ ಮತ್ತು ದಪ್ಪ ಇದ್ದಾವೆ, ಕತ್ತು ತುಂಬೋದ ಹಾಗೆ. ಸರಿ, ನಾನು ನೋಡ್ತಾ ಇದ್ದೆ, ಸರಿ ಯಾವ್ದು ತಗೊಳ್ಳೋಣ ಅಂತೇಳ್ಬಿಟ್ಟು ಹಾಗೆ ಸೆಲೆಕ್ಷನ್ ಮಾಡಿಕೊಂಡು. ನನಗೆ ವೆಯ್ಟಾಗಿರಬೇಕು, ಆದರೆ ಜಾಸ್ತಿ ದಪ್ಪ ಥರ ಎಲ್ಲ ಅನಿಸ್ಬಾರ್ದು, ನನಗೆ ಆ ಥರ ಇಷ್ಟ. ಅದು ಬಂದು ನನಗೆ ಅದೇನೋ ಆವಾಗಿಂದ ಆ ಥರ ಇಷ್ಟ. ತುಂಬ ದೊಡ್ಡದಾಗಿ ಹಾಕೋಕ್ಕೆ ಇಷ್ಟ ಆಗಲ್ಲ, ಬಟ್ ಆದರೆ ವೆಯ್ಟಾಗಿರಬೇಕು, ಆ ಥರ ಇಷ್ಟಪಡ್ತೀನಿ. ಬಟ್ ನನ್ನ ತಂಗಿ ಸೆಲೆಕ್ಷನ್ ಮಾಡ್ತಾ ಇದ್ದಾಳೆ ಯಾವ್ದು ಚೆನ್ನಾಗಿದೆ ಅಂಥೇಳಿ. ಇದು ಯಾವುದು ನನಗೆ ಇಷ್ಟ ಆಗಿಲ್ಲ. ಸರಿ, ನೋಡೋಣ ಹಾಗೆ ಅಂತೇಳ್ಬಿಟ್ಟು ಹಾಗೆ ನೋಡ್ತಾ ಇದ್ದೀವಿ. ಈ ಥರ ವರ್ಷಕ್ಕೊಂದ್ಸರಿ ನೀವು ಮನಿ ಸೇವಿಂಗ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆಲ್ಲನೂ ತುಂಬಾ ಉಪಯೋಗ. ಗೋಲ್ಡು ಸೇರಿದಂಗೆ ಆಗುತ್ತೆ, ಗೋಲ್ಡ್ ಹಿಂದೆಗಡೆ ಮನಿನೂ ಸೇರಿದಂಗೆ ಆಗುತ್ತೆ. ಮತ್ತು ಬ್ಯಾಂಗಲ್ಸ್ ಬಂದೆ, ನೋಡೋಣ ಬ್ಯಾಂಗಲ್ಸಲ್ಲಿ ಯಾವುದಾದ್ರೂ ಡಿಸೈನ್ಸ್ ಕಲೆಕ್ಷನ್ಸ್ ಇದೆಯಾ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಬಟ್ ಇದು ಬಂದು ನೋಡೋಕ್ಕೆ ಇಷ್ಟು ದಪ್ಪ ಐತೆ, ಬಟ್ ಲೈಟ್ ವೆಯ್ಟ್. ದಪ್ಪ ಇರೋದು ಬಂದು ನನ್ನ ಕೈಗೆ ಬಂದು, ನನ್ನ ಕೈ ದಪ್ಪ ಇರೋದ್ರಿಂದ ಸಣ್ಣ ಇರ್ತಕ್ಕಂಥದ್ದು ದಪ್ಪ ಇದೆ, ವೆಯ್ಟಾಗಿದೆ, ಬಟ್ ಅದು ಆಗ್ತಾಯಿಲ್ಲ. ಬಟ್ ಇದು ತುಂಬ ಚೆನ್ನಾಗಿದೆ, ಬಟ್ ಲೈಟ್ ವೆಯ್ಟ್. ಅದು ನಾವು ಡೈಲಿ ಯೂಸ್ಗೆಲ್ಲ ಇದು ಸೂಟಬಲ್ ಆಗೋದಿಲ್ಲ. ಬಟ್ ಬ್ಯಾಂಗಲ್ಸ್ ಮಾತ್ರ ಅಮೇಝಿಂಗ್, ತುಂಬಾ ಚೆನ್ನಾಗಿದ್ದಾವೆ. ಒಂದಕ್ಕಿಂತ ಒಂದು ತುಂಬಾ ಸೂಪರಾಗಿದ್ದಾವೆ. ಈಗ ನೆಕ್ಸ್ಟು ನನ್ನ ಐಡಿಯಾ ಏನಂದರೆ, ಎಲ್ಲ ಸೆಟ್ ತಗೋಬೇಕು ಅಂತ ಆಸೆ. ನೋಡಿ ಫ್ರೆಂಡ್ಸ್, ಇದೊಂದು ಕಲೆಕ್ಷನ್ಸ್ ನೋಡಿದ್ದೀನಿ, ಇದು ಬಂದು ನಾನು 6 ತಿಂಗಳಲ್ಲಿ ತಗೊಳ್ತೀನಿ. ಈ ಕಲೆಕ್ಷನ್ಸ್ ನೋಡಿದ್ದೀನಿ, ಇನ್ನು 1 ಇಯರಲ್ಲಿ ತಗೊಳ್ತೀನಿ. ತಗೊಂಡು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಹಾಗೆ ನಾನು ಈ ಚೈನ್ ಬಂದು ಪರ್ಚೇಸ್ ಮಾಡಿದೆ. ಇದು ನನಗೆ ಇಷ್ಟ ಆಯಿತು, ಗಟ್ಟಿಯಾಗಿತ್ತು. ಈ ದಪ್ಪ ಲೈಟ್ ವೆಯ್ಟ್ ತಗೊಂಡ್ರೆ ಏನಾಗುತ್ತೆ ಗೊತ್ತಾ, ಬೇಗ ಒಂಥರ ಜಾಮ್ ಆಗಿಬಿಡುತ್ತೆ. ಮಲ್ಕೊಂಡು ಎದ್ದೊಳುವಾಗ ಒಂಥರ ಏನಾಗುತ್ತೆ ಅಂದರೆ ಒಂಥರ ಇಸ್ಕೋದಂಗೆ ಆಗಿಬಿಡುತ್ತೆ. ನನಗೆ ಅಂಥವು ಇಷ್ಟಪಡೋದಿಲ್ಲ. ನಾನು ಏನೇ ಇದ್ರೂ ಗಟ್ಟಿ ಒಡವೆಗಳೇ ನನಗೆ ತುಂಬಾ ಇಷ್ಟ. ಸರಿ, ಈ ಚೈನ್ ಬಂದು ಸೆಲೆಕ್ಷನ್ ಮಾಡಾಯಿತು. ನನ್ನ ತಂಗಿಗೆ ಬಂದು ನಾನು ಫಸ್ಟ್ ಹಾಕ್ಕೊಂಡಿದ್ದೆ ನೋಡಿ 3 ಎಳೆ ಚೈನು, ಅದಿಷ್ಟ ಆಗಿತ್ತು. ಬಟ್ ನನ್ನ ಸೆಲೆಕ್ಷನ್ ಲಾಸ್ಟಲ್ಲಿ ಇದೇ ಇತ್ತು, ಯಾಕಂದರೆ ನನಗೆ ಗಟ್ಟಿ ಒಡವೆಗಳು ತುಂಬ ಇಷ್ಟ. ನನ್ನ ತಂಗಿಗೆ ಏನಂದರೆ ಟ್ರೆಂಡಿಂಗ್ ಆಗಿರೋ ತಗೋ ಅಂತ ಅವಳಿಗೆ ಆಸೆ. ಬಟ್ ನಾನು ಟ್ರೆಂಡಿಂಗ್ ನೋಡೋಕ್ಕೆ ಹೋಗೋದಿಲ್ಲ, ನನಗೆ ವೆಯ್ಟಾಗಿರಬೇಕು, ಗಟ್ಟಿಯಾಗಿರಬೇಕು, ಒಡವೆಗಳು ಬಾಳಿಕೆ ಬರಬೇಕು ಅಂತ ನನ್ನ ಆಸೆ. ಬಟ್ ಅದನ್ನು ತಗೊಳ್ತೀನಿ, ಅದು ತುಂಬಾ ಚೆನ್ನಾಗಿತ್ತು. ನೋಡೋಣ, ಇದು ಬಂದು 916. ಫ್ರೆಂಡ್ಸ್, ನಾನು ನಿಮ್ಗೊಂದು ಹೇಳ್ತೀನಿ, ನಾನು 916 ಹುಚ್ಚು. ನನಗೆ ಏನೇ ಒಡವೆ ತೊಗೊಂಡು 916 ಆಗೇ ಇರಬೇಕು, ಇಲ್ಲಾಂದರೆ ನನ್ನ ಮನ್ಸಿಗೆ ಸಮಾಧಾನನೇ ಆಗೋದಿಲ್ಲ. ಏನಕ್ಕೆ ಆ ಥರ ಹೇಳ್ತೀನಿ ಅಂದರೆ, 916ಗಳು ಬಂದು ತುಂಬ ಚೆನ್ನಾಗಿ ಬಾಳಿಕೆ ಬರ್ತವೆ. ಚೆನ್ನಾಗಿ ಏನು ಹೇಳೋದು ಅಂದರೆ, ನಾವು ರಿಟರ್ನ್ ಹಾಕಿದ್ರೆ ಕೂಡ ನಮಗೆ ಒಳ್ಳೆ ಬೆಲೆ ಬರುತ್ತೆ. ನೋಡಿ, ಇದು ಬಂದು ಲಲಿತಾ ಜ್ಯುವೆಲರಿಯಲ್ಲಿ ಕೊಟ್ಟಿರ್ತಕ್ಕಂಥ ರೆಸಿಪ್ಟು. 1,34,459 ರೂಪಾಯಿ 30 ಪೈಸೆ ಇದರ ರೇಟು. ನನ್ನ ಹತ್ರ ಇದ್ದಿದ್ದು ಬಂದು 1,29,227 ರೂಪಾಯಿ ಬಂದು ಕಾಯಿನ್ಸ್, ನನ್ನ ಕಾಯಿನ್ಸ್ ಬಂದು ಇದ್ದಿದ್ದು, ಅಂದರೆ ಗೋಲ್ಡ್ ಕಾಯಿನ್ಗಳು. ನಾನು ಹಾಕ್ಕೊಂಡಿದ್ದೆ ಅಲ್ವ, ಆ ಥರ. ಈಗ ಬಂದು 5,232 ರೂಪಾಯಿ ಬಂದು ಅದ್ರ ಮೇಲೆ ಎಕ್ಸ್ಟ್ರಾ ನಾನು ಕೊಟ್ಟೆ. ಕಸ್ಟಮರ್ ಸಿಗ್ನೇಚರ್, ನನ್ನ ಸೈನ್ ಬಂದು ಅಮುದ ಅಂತ ಹಾಕಿದೆ. ನೋಡಿ, ಲಲಿತಾ ಜ್ಯುವೆಲರಿಯಲ್ಲಿ ತಗೊಂಡಿರ್ತಕ್ಕಂಥದ್ದು. ಇಲ್ಲಿ ಬಂದು ಏನು ಬಾರ್ಗಿಂಗ್ ಮಾಡುವಾಗೆ ಏನೂ ಇಲ್ಲ, ಎಲ್ಲ ಫಿಕ್ಸೆಡ್ ರೇಟು. ಫುಲ್ ಎಲ್ಲನೂ ಅವರೇ ರೆಡಿ ಏನು ಹೋಗಿ ಮಾತಾಡೋ ಹಾಗೆ ಇಲ್ಲ. ನಮಗೇನು ಬೇಕೋ ನಾವು ಬಂದು ಬೆಲೆಗಳೆಲ್ಲ ನಾವು ನಾರ್ಮಲ್ ಅಂಗಡಿಗಳಲ್ಲಿ ಬಾರ್ಗಿಂಗ್ ಮಾಡಿ ತಗೊಳ್ತೀವಲ್ಲ, ಆ ಥರ ಲಲಿತಾ ಜ್ಯುವೆಲರಿಯಲ್ಲೆಲ್ಲ ಏನಿಲ್ಲ, ಫಿಕ್ಸೆಡ್ ರೇಟ್ ಅಂದರೆ ಫಿಕ್ಸೆಡ್ ರೇಟು. ಬಟ್ ಅವರು ವರ್ತಾಗಿರ್ತಕ್ಕಂಥದ್ದೇ ನಮಗೆ ಕೊಡ್ತಾರೆ. ನೋಡಿ, 21 ಗ್ರಾಮ್ 940 ಮಿಲ್ಲಿ 5,890 ರೂಪಾಯಿ ರೇಟ್ ಹಾಕಿದ್ದಾರೆ. ಪರವಾಗಿಲ್ಲ ಅಲ್ವಾ, ಈಗ ಸ್ವಲ್ಪ ಕಮ್ಮಿ ಆಗಿದೆ, ನನಗೆ ಅದೊಂದು ಸಂತೋಷ ಆಯಿತು. ಈಗ ಮತ್ತೆ ಏರ್ಬಿಡುತ್ತೆ, ಅದಕ್ಕೆ ಹುಷಾರಾಗಿ ನಾನು ಈಗಲೇ ಒಡವೆ ತೆಗೆದುಬಿಟ್ಟೆ.
ಪರವಾಗಿಲ್ಲ. ಈಗ ಇದು ನೋಡಿ ಫ್ರೆಂಡ್ಸ್, ಗಟ್ಟಿಯಾಗಿದೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಚೈನ್ ಬಂದು ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿದೆ. ಮಲ್ಕೊಂಡು ನಾವು ಯಾವ ಥರ ಉರುಳಾಡಿದ್ರೆ ಕೂಡ ಏನೂ ಆಗೋದಿಲ್ಲ. ಈ ಚೈನ್ ಬಂದು ನಾನು ತೆಗೆದಿಟ್ಟೆ. ಏನಂದರೆ ನನಗೆಲ್ಲ ಹಾಕ್ಕೋಬೇಕು ಅಂತ ಆಸೆ ಅಲ್ಲ, ಇದ್ರ ಹಿಂದೆಗಡೆ ಒಂದು ಮನಿ ಸೇವಿಂಗ್ ಅಂತ ಒಂದು ಪ್ಲ್ಯಾನ್ ಇರುತ್ತೆ. ನಾನು ಒಡವೆಗಳು ತೆಗೆದು ಇಕ್ತಾ ಇರ್ತೀನಿ, ಬಟ್ ಇಷ್ಟನೇ ಎಲ್ಲನ ಹೋಗಬೇಕು ಬರಬೇಕು ಅಂದರೆ ಮಾತ್ರ ಜಾಸ್ತಿ ಯೂಸ್ ಮಾಡೋದು ನಾನು. ಬಾಕಿ ಟೈಮಲ್ಲಿ ನೀವು ನೋಡಿರ್ತೀರಲ್ಲ ನಾನು ವೀಡಿಯೋದಲ್ಲಿ ಮಾಂಗಲ್ಯ ಸರ ಮತ್ತು ಇನ್ನೊಂದು ಚೈನ್ ಹಾಕ್ಕೊಂಡಿರ್ತೀನಿ ಅಷ್ಟೇ. ನಾನು ಏನೇ ಒಡವೆ ತೆಗೆದ್ರೂ ಸೇವ್ ಮಾಡಿ ಇಕ್ತೀನಿ ಅಷ್ಟೇ. ಯಾಕಂದರೆ ಇದೆಲ್ಲ ತುಂಬ ಒಳ್ಳೆಯದು, ಫ್ಯೂಚರ್ಗೆಲ್ಲ ತುಂಬಾ ಒಳ್ಳೆಯದು. ಮಕ್ಕಳ ಎಜುಕೇಷನ್ಗೆ ಆಗಲಿ ಅಥವಾ ಒಳ್ಳೆಯ ಒಂದು ಮನೆ ಬಾಗಿಲು ಕಟ್ಟಬೇಕು ಅಂದರೆ ಇದನ್ನೆಲ್ಲ ನೀವು ಎತ್ಕೊಂಡೋಗಿ ಅಡಮಾನ ಇಟ್ಟು ನೀವು ಬಂದು ಕಮ್ಮಿ ಪರ್ಸೆಂಟೇಜಲ್ಲಿ ಅಸಲು ಬಡ್ಡಿ ಕಟ್ಕೊಂಡು ಇದನ್ನು ತೀರಿಸ್ಕೊಬೋದು. ಮನೆಗೋಸ್ಕರ ಅಡಮಾನ ಇಟ್ಟು ಇದರಲ್ಲಿ ಬರ್ತಕ್ಕಂಥ ದುಡ್ಡುಗಳೆಲ್ಲ ಮನೆಗೂ ಸೇವ್ ಆಗುತ್ತೆ. ಹತ್ತತ್ರ ಒಂದು 30-35 ಲಕ್ಷ ಒಡವೆ ನೀವು ಸೇರಿಸಿದ್ರಿ ಅಂದರೆ ನಿಮ್ಮ ಫ್ಯೂಚರ್ಗೆ ನಿಮಗೂ ಒಳ್ಳೆಯದು. ನನ್ನ ಟಾರ್ಗೆಟ್ ಬಂದು 50 ಲಕ್ಷ ಒಡವೆ ಸೇರಿಸ್ಬೇಕು ಅಂತ ನನ್ನ ಟಾರ್ಗೆಟ್ ಫ್ರೆಂಡ್. ಅದು ನಾನು ಮಾಡೇ ಮಾಡ್ತೀನಿ, ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ. ನಿಮಗೆ ಗೊತ್ತು ನಾನು ಚಾಲೆಂಜ್ ಮಾಡಿದ್ರೆ ಮಾಡೇ ಮಾಡ್ತೀನಿ ಅಂತ. ನೋಡಿ 916 ನಮ್ಮ ತಂಗಿ ಹೇಳ್ತಾ ಇರ್ತಾಳೆ, ನೀನು ಜಾಸ್ತಿ 916 ಹುಚ್ಚು ಜಾಸ್ತಿ ಅಂತ. ಹೌದು, ನಾನು ಜಾಸ್ತಿ 916 ಹುಚ್ಚು. ಏನಕ್ಕೋಸ್ಕರ ಅಂದರೆ ಇದರಲ್ಲಿ ಚಿನ್ನದ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾನು 916 ಹುಚ್ಚು. ಇದು ಬಂದುಬಿಟ್ಟು 22 ಕ್ಯಾರೆಕ್ಟ್ ಬರುತ್ತಲ್ವ, ಅದ್ರಲ್ಲಿ ಚಿನ್ನದ ಸ್ವಲ್ಪ ಅಂಶ ಕಮ್ಮಿ ಇರುತ್ತೆ ಅಂತ ನಾನು ಆ ಥರ ಇಷ್ಟಪಡಲ್ಲ. ನನಗೇನೇ ಇದ್ರೂ ಹಾಲ್ಮಾರ್ಕ್ ಆಗಿರಬೇಕು, 916 ಆಗಿರಬೇಕು. ಅದಕ್ಕೆ ನಾನು ಅದನ್ನೇ ಖರೀದಿ ಮಾಡಿ ನಿಮಗೂ ಅದನ್ನೇ ಖರೀದಿ ಮಾಡೋಕ್ಕೆ ನಾನು ಹೇಳ್ತಾ ಇರ್ತೀನಿ ಪ್ರತಿ ವಿಡಿಯೋದಲ್ಲೂ ಅಷ್ಟೇ. ನೋಡಿ 916 ಈಸ್ ವೆರಿ ಬೆಸ್ಟ್ ಆಪ್ಷನ್ಸ್. ನೀವು ಒಡವೆ ತೊಗೋಬೇಕು ಅಂದರೆ ನೀವು ಈ ಥರನೇ 916 ತಗೊಳ್ಳಿ. ನನಗೆ ಏನಂದರೆ ಇದರಲ್ಲಿ ಒಂದೇ ಒಂದು ಮನಸ್ಸಿಗೆ ಬೇಜಾರು ಅಂದರೆ ಕೊಕ್ಕಿ ಬಂದು ಸಣ್ಣ ಕೊಟ್ಬಿಟ್ಟಿದ್ದಾನೆ. ಆ ಕೊಕ್ಕಿ ಬಂದೀಗ ನಾನು ಸ್ವಲ್ಪ ದಪ್ಪ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಡಾಲರ್ ಬೇಕು. ಈ ಡಾಲರ್ ಬಂದು ಹಾಕಿಸ್ಬಿಟ್ಟು ಕೊಕ್ಕಿ ಮಾತ್ರ ಇದು ಸ್ವಲ್ಪ ದಪ್ಪ ಹಾಕ್ಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸರಿ, ಮನೆಗೆ ಎತ್ಕೊಂಡ್ಬಂದಾಯಿತು. ಎಲ್ಲ ಎತ್ಕೊಂಡು ಬಂದು ಮತ್ತೆ ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸ್ಬೇಕು ಅಂತೇಳಿ ವಿಡಿಯೋ ಮಾಡಿದೆ. ಅಲ್ಲಿ ಅಮ್ಮ ಮನೆ ಹತ್ರ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಾನು ಹೋಗಿದ್ದೆ ಅಪರೂಪಕ್ಕೆ ಹೋಗ್ತೀನಿ ಅಮ್ಮ ಮನೆ ಹತ್ರ ಎಲ್ಲ. ನಮ್ಮಮ್ಮಗೆ ಜಾಲಿಯಾಗಿ ನಮ್ಮಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ. ಅದಕ್ಕೋಸ್ಕರ ಸರಿ ಮನೆಗೆ ಹೋಗಿ ಕ್ಲೀನಾಗಿ ನೀಟಾಗಿ ನೀನು ವಿತ್ ಪ್ರೂಫ್ ಸಮೇತ ಡೀಪಾಗಿ ಹಾಕಮ್ಮ ವೀಡಿಯೋಸ್ ಅಂತ ಹೇಳಿದ್ರು. ಅದಕ್ಕೆ ನಾನು ಅಲ್ಲಿ ಮಾಡೋಕ್ಕಾಗಿಲ್ಲ. ನನಗೆ ಬಂದು ಹೆಲ್ತ್ ಬೇರೆ ಸ್ವಲ್ಪ ನೀರಿಂದು ಪ್ರಾಬ್ಲಮ್ ಎಲ್ಲ ಇತ್ತು. ಯಾಕೆ ಅಂದರೆ ನನಗೆ ಆ ವೆದರ್ಗೂ ಈ ವೆದರ್ಗೂ ಮತ್ತು ವಾಟರ್ ಕೂಡ ಡಿಫ್ರೆಂಟ್ ಆಗುತ್ತಲ್ಲ, ಅದರಿಂದ ಕೋಲ್ಡ್ ಬೇರೆ ಜಾಸ್ತಿ ಆಗಿಬಿಟ್ಟಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಕಳಿಸಿ. ಈ ಥರ ನಾವು ತಗೊಂಡು ಸೇವ್ ಮಾಡೋದ್ರಿಂದ ಇದೆಲ್ಲ ಒಂಥರ ಮನಸ್ಸಿಗೆ ಖುಷಿ ಕೂಡ ಹೌದು. ನಾವು ಒಡವೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಷ್ಟ ಆಗೋದಿಲ್ಲ. ಈಗ ದುಡ್ಡಿತ್ತು ಅಂದರೆ ದುಡ್ಡಿದೆ ಅದಕ್ಕೆ ಇದಕ್ಕೆ ಅಂತ ನಾವು ಖರ್ಚು ಮಾಡೋಕ್ಕೆ ಕಾಸು ಎತ್ಕೊಂಡು ಹೋಗ್ತಾ ಇರ್ತೀವಿ. ನೀವು ಈ ಥರ ವರ್ಷಕ್ಕೊಂದ್ಸರಿ ಒಡವೆ ತಗೊಳ್ಳೋದ್ರಿಂದ ನಿಮಗೆ ಒಂದು ಖುಷಿನೂ ಆಗುತ್ತೆ. ನಾನು 5 ಇಯರ್ಸ್ ಮನಿ ಸೇವಿಂಗ್ ಚಾಲೆಂಜ್ ಅದಾಗ್ತಾ ಇದೆ. ಬಟ್ ಇದು ಬಂದು ನಾನು ಒಡವೆಗೆ ಅಂತಲೇ ಸಿಗ್ತಾ ಇರ್ತಕ್ಕಂಥ ಹಣ, ಅದು ನಿಮಗೂ ಗೊತ್ತು. ಲೇಡೀಸ್ ಅಂತೂ ತುಂಬ ಹುಷಾರಾಗಿರೋದು ನಮ್ಮ ಜೀವನದ ಮುಂದಕ್ಕೆ ತುಂಬಾ ಒಳ್ಳೆಯದು. ಯಾರ ಮೇಲೂ ನಾವು ಅವಲಂಬನೆ ಆಗದೆ ನಮ್ಮ ಹುಷಾರಲ್ಲಿ ನಾವಿರೋದಕ್ಕೆ ಇದೆಲ್ಲ ಒಂದು ಒಳ್ಳೆಯ ಜಾಬ್ ಅಂತಲೇ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.